ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 30 ಮನೆಗಳು ಕತ್ತಲಲ್ಲಿವೆ. ವಿದ್ಯುತ್ ಕಂಬ ಸ್ಥಳಾಂತರಿಸಿ ಬದಲಿ ವಿದ್ಯುತ್ ಕಂಬ ಹಾಕಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕಾದ ಬೆಸ್ಕಾಂ ಇಂಜಿನಿಯರ್ಸ್ ಕ್ಯಾರೆ ಅಂತಿಲ್ಲ. ಹೀಗಾಗಿ ಏರಿಯಾದ ಜನ ಕತ್ತಲಲ್ಲಿ ಓಡಾಡುವಂತಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ 30 ಮನೆಗಳಲ್ಲಿ ಕತ್ತಲಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಏರಿಯಾ ಜನ ಪರದಾಟ. ಕಂಬ ಸ್ಥಳಾಂತರಿಸಿ ಬದಲಿ ವ್ಯವಸ್ಥೆ ಮಾಡದ ಬೆಸ್ಕಾಂ ಇಂಜಿನಿಯರ್ಗಳ ನಿರ್ಲಕ್ಷ್ಯಕ್ಕೆ 30 ಮನೆಗಳು ಕತ್ತಲಲ್ಲಿವೆ. ಕತ್ತಲಲ್ಲೇ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದು, ಏರಿಯಾದ ಜನ ಕತ್ತಲಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾರುತಿ ಮಾರ್ಕಂಡಯ್ಯ ಲೇಔಟ್ನ ಪಿಳ್ಳಪ್ಪನ ಕಟ್ಟೆ ರಸ್ತೆಯಲ್ಲಿ ವಿದ್ಯುತ್ ಕಂಬವಿತ್ತು. ಈ ವಿದ್ಯುತ್ ಕಂಬದಿಂದ ಏರಿಯಾದ ಹಲವು ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ನೀಡಲಾಗಿತ್ತು. ಆದರೆ ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಜಾಗದಲ್ಲಿ ವಿದ್ಯುತ್ ಕಂಬವಿದೆ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಆದೇಶದ ಮೇರೆಗೆ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಕಂಬವನ್ನ ಸ್ಥಳಾಂತರ ಮಾಡಿ 1 ವಾರ ಆಯಿತು. ಆದ್ರೆ ಮನೆಗಳಿಗೆ ಇನ್ನೂ ವಿದ್ಯುತ್ ನೀಡಿಲ್ಲ. ಇಲ್ಲಿ ಯಾರಿಗೂ ಇನ್ಫಾರ್ಮೇಶನ್ ಕೊಡ್ದಲ್ಲ ಏಕಾಏಕಿ ಬಂದು ಕಂಬನ ತೆರವುಗೊಳಿಸ್ಯಾವ್ರೆ. 30 ಮನೆಗೆ ಕರೆಂಟ್ ಇಲ್ಲ. ಅದಕ್ಕೆ ನಾವು ಕೇಳಿದ್ಕೆ ನಮ್ಗೆ ಕೋರ್ಟ್ ಇಂದ ಆರ್ಡರ್ ಬಂದೈತೆ, ನಾವು ಮಾಡಿದೀವಿ ಅಂತ ಹೇಳ್ತಾರೆ. ಎಲ್ಲಿ ಕೋರ್ಟ್ ಆರ್ಡರ್ ತೋರಿಸಿದ್ರೆ ಅದನ್ನ ಅವ್ರು ತೋರಿಸ್ತಾ ಇಲ್ಲ. ನಾವು ಮೊನ್ನೆನೆ ಹೋಗಿ MDಗೆ ಲೆಟರ್ ಕೊಟ್ಟು ಬಂದಿದೀವಿ. ಇದುವರೆಗಾಗಿ ಇಲ್ಲಿ ಯಾರು ಏನು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಇಲ್ಲಿ ಮಕ್ಕಳು ಮರಿ ಬಾಣ್ತಿ ಅಜ್ಜಿದಿರು ಅಷ್ಟೋ ಜನಕ್ಕೂ ತೊಂದರೆ ಆಯ್ತೈತೆ ಅಂತ ಯಾರು ಕೇಳಿದ್ರು ಇಲ್ಲಿ ಬರ್ತಾ ಇಲ್ಲ. ಒಂದು 25-30 ಮನೆಗೆ ಕರೆಂಟ್ ಇಲ್ಲ. ರಾತ್ರಿ ಹೊತ್ತು ಮಕ್ಕಳುಗಳು ಇವಾಗ ಅವ್ರ ಮನೆಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ ಸರ್. ಬಾಕ್ಲು ಹಾಕೊಂಡು ಕುತ್ಕೋಬೇಕಾಗದೆ, ಕರೆಂಟ್ ಇಲ್ಲ. ಅಡುಗೆ ಮಾಡೋದಕ್ಕೆ ಸರ್ ಇವಾಗ ಕರೆಂಟ್ ಅನ್ನೋದು ಮೂಲಭೂತ ಸೌಕರ್ಯ ಆಗಿದೆ ಸರ್. ಇಲ್ಲಿ ಹಾಕ್ಬೇಡಿ ಸರ್, ಕಂಬ ಇರೋದು ಯಾಕೆ ತೆಗೆದ್ರಿ ಅಂತ ಕೇಳಕ್ ಹೋಗಿದ್ಕೆ ಅವ್ರ ಮೇಲೂ ಹಲ್ಲೆ ಮಾಡಕ್ ಹೋಗಿದ್ದಾರೆ. ನಾವು ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಡ್ತೀವಿ ಅಂತ ನಮ್ಗೆ ಎದುರಿಸಿದ್ರಲ್ಲ, ಈಗ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೋಗಿದ್ದಕ್ಕೆ ಸರ್ ಅಲ್ಲೂ ಕೂಡ ಇವ್ರ ಇನ್ಫ್ಲೂಯೆನ್ಸ್ ನಡೀತಾ ಇದೆ. 1 ವಾರದಿಂದ ವಿದ್ಯುತ್ ಇಲ್ಲದೆ ಇದೇ ಏರಿಯಾದಲ್ಲಿ ಬಾಣಂತಿಯೊಬ್ಬರು ರಾತ್ರಿ ಇಡೀ ಜಾಗರಣೆ ಮಾಡುವಂತಾಗಿದೆ. ವಿದ್ಯುತ್ ಕಡಿತದ ಬಗ್ಗೆ ಬೆಸ್ಕಾಂ MDಗೂ ದೂರು ಕೊಟ್ಟಿದ್ದು ಈವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಏರಿಯಾದ ಜನ ಶಾಮಿಯಾನ ಹಾಕೊಂಡು ರಸ್ತೆಯಲ್ಲಿಯೇ ಕುಳಿತು ಪ್ರತಿಭಟನೆ ನಡೆಸಿದ್ರು. ರಾತ್ರಿ ಹೊತ್ತಲ್ಲಿ ವಯಸ್ಸಾದವರಿಗೆ ಓಡಾಡೋಕೆ ಆಗ್ತಿಲ್ಲ. ಮನೆಗಳ ಆವರಣದಲ್ಲಿ ಹಾವುಗಳು ಓಡಾಡುತ್ತವೆ. ಇದರಿಂದ ಪೋಷಕರು ತಮ್ಮ ಮಕ್ಕಳನ್ನ ಮನೆಯಿಂದ ಹೊರಗೂ ಬಿಡ್ತಿಲ್ಲ. ವಿದ್ಯುತ್ ಸಂಪರ್ಕವಿಲ್ಲದ ಕಾರಣ ಮನೆಯಲ್ಲಿ ನೀರು ಕೂಡ ಬರ್ತಿಲ್ಲ. ಇಷ್ಟೆಲ್ಲಾ ಸಮಸ್ಯೆಗಳು ಆಗ್ತಿದ್ರು ಬೆಸ್ಕಾಂ ಅಧಿಕಾರಿಗಳು ಇಲ್ಲಿನ ಜನರಿಗೆ ವಿದ್ಯುತ್ ಸಂಪರ್ಕ ನೀಡದಿರೋದು ನಿಜಕ್ಕೂ ದುರಂತ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.